ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಸಿಂಪಲ್ ಆಗಿ ಚಿಕನ್ ಫ್ರೈ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 400 ಗ್ರಾಮ್ಸ್ ಚಿಕನ್. ಇದನ್ನು ಮೀಡಿಯಂ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ತುಂಬ ದೊಡ್ಡ ಪೀಸ್ ಇಟ್ಟರೆ ಒಳಗೆ ಬೇಯುವುದಿಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್, ಸ್ವಲ್ಪ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಇದನ್ನು ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ, ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಇದು 1 ಟೇಬಲ್ ಸ್ಪೂನ್ ಅಷ್ಟು ಉಂಟು ತುಂಡು ಮಾಡಿ ಇಟ್ಕೊಂಡದ್ದು. 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲವರ್ ಅಥವಾ ನೀವು ರೈಸ್ ಫ್ಲವರ್ ಅಕ್ಕಿ ಹಿಟ್ಟು ಸಹ ಯೂಸ್ ಮಾಡ್ಬೋದು. 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಕ್ರಸ್ಟ್ ಕುಟ್ಟಿ ಹಾಕ್ತಾ ಇದ್ದೇನೆ ಪೆಪ್ಪರನ್ನು, ಅಥವಾ ನೀವು ಪೆಪ್ಪರ್ ಪೌಡರ್ ಸಹ ಯೂಸ್ ಮಾಡ್ಬೋದು. ಇಲ್ಲಿ 1 ಗ್ರೀನ್ ಚಿಲ್ಲಿ ಹಸಿಮೆಣಸು, ಇದು ಆಪ್ಷನಲ್. 2 ಟೇಬಲ್ ಸ್ಪೂನ್ ಅಷ್ಟು ಅನಿಯನ್ ಚಾಪ್ಡ್, ಈರುಳ್ಳಿಯನ್ನು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ 2 ಟೇಬಲ್ ಸ್ಪೂನ್ ಅಷ್ಟು. 1/2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚಿಲ್ಲಿ ಪೌಡರ್ ಮೆಣಸಿನ ಪುಡಿ 1/2 ಟೇಬಲ್ ಸ್ಪೂನ್. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೇನೆ ಕಲರ್ಗೋಸ್ಕರ. ನೀವು ನಾರ್ಮಲ್ ಡ್ರೈ ರೆಡ್ ಚಿಲ್ಲಿ ಸಹ ಯೂಸ್ ಮಾಡ್ಬೋದು. ಬೇಕಿದ್ರೆ ನೀವು ಫುಡ್ ಕಲರ್ ಸಹ ಯೂಸ್ ಮಾಡ್ಬೋದು, ಚಿಟಕಿಯಷ್ಟು ಫುಡ್ ಕಲರ್, ಅದು ಆಪ್ಷನಲ್. ಇಲ್ಲಿ 1/2 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಅರಸಿನ ಟರ್ಮರಿಕ್, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿ ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ. ಅದಕ್ಕೆ ಮೊದಲಿಗೆ ಪೆಪ್ಪರ್ ಕ್ರಸ್ಟ್ ಕರಿಮೆಣಸನ್ನು ಕುಟ್ಟಿ ಹಾಕೋಣ. ಆನಂತರ ಸೋಯಾ ಸಾಸ್, ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು. ಆನಂತರ ಇಲ್ಲಿ ತೆಕ್ಕೊಂಡ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕೋಣ. ಇದನ್ನೀಗ ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿದ ನಂತರ ನಾವು ಕಾರ್ನ್ ಫ್ಲವರ್ ಹಾಕೋಣ. ಸ್ವಲ್ಪ ನೋಡಿಕೊಂಡು 1 ಟೀ ಸ್ಪೂನ್ ಅಷ್ಟು ನೀರು, ವಾಟರ್ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಜಾಸ್ತಿ ಹಾಕೊಳ್ಬೇಡಿ, ಒಮ್ಮೆನೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾವು ಚಿಕನ್ ಪೀಸಸ್ ಅನ್ನು ಹಾಕೋಣ. ಚಿಕನ್ ಒಳ್ಳೆ ರೀತಿ ಕೋಟ್ ಆಗಿದೆ, ಸಾಕು. ಇದನ್ನು ನಾವು ಅರ್ಧದಿಂದ 1 ಗಂಟೆ ಮ್ಯಾರಿನೇಟ್ ಆಗಲು ಇಡುವ. ಇಲ್ಲಿಗ ಚಿಕನ್ ಪೀಸ್ ಒಳ್ಳೆ ರೀತಿ ಮ್ಯಾರಿನೇಟ್ ಆಗಿದೆ 1 ಗಂಟೆ 1 ಅವರ್. ನಾನಿದು ರೆಫ್ರಿಜರೇಟ್ ಮಾಡಿದ್ದೆ, ಆಗ ಮಸಾಲೆ ಒಳ್ಳೆ ರೀತಿ ಹಿಡ್ಕೊಳ್ತದೆ. ಈಗ ನಾವು ಬಿಸಿ ಎಣ್ಣೆಗೆ ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ಒಂದೊಂದೇ ಪೀಸನ್ನು ಹಾಕೊಳ್ಳೋಣ. ಫ್ಲೇಮ್ ಹೈಯಲ್ಲಿ ಇರಲಿ. ಒಮ್ಮೆನೆ ಜಾಸ್ತಿ ಪೀಸಸ್ ಹಾಕೊಳ್ಬೇಡಿ, ಅದು ಚಿಕನ್ ಒಂದಕ್ಕೊಂದು ಅಂಟ್ಕೊಳ್ತದೆ. ಬ್ಯಾಚ್ ವೈಸ್ ನೀವು ಫ್ರೈ ಮಾಡ್ಕೊಳ್ಳುವ. 3 ಮಿನಿಟ್ಸ್ ಇದೇ ರೀತಿ ಹೈ ಫ್ಲೇಮಲ್ಲಿ ಫ್ರೈ ಆದ ನಂತರ ಮತ್ತೆ ನಾವು ಫ್ಲಿಪ್ ಮಾಡ್ಕೊಳ್ಬೇಕು, ಇಲ್ಲದ್ರೆ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ತದೆ. ಟೋಟಲ್ ಆಗಿ 4 to 5 ಮಿನಿಟ್ಸ್ ಅಲ್ಲಿ ನಮ್ಮ ಚಿಕನ್ ಫ್ರೈ ಆಗಿ ರೆಡಿ ಆಗ್ತದೆ. ತ್ರೀ to 4 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಫ್ರೈ ಆದ ನಂತರ ಫ್ಲೇಮನ್ನು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ವಾಪಸ್ 2 ಮಿನಿಟ್ಸ್ ನಾವು ಫ್ರೈ ಮಾಡ್ಕೋಣ. ಆಗ ಒಳಗೆಲ್ಲ ಒಳ್ಳೆ ಬೆಂತದೆ. ನಮ್ಮ ಚಿಕನ್ ಫ್ರೈ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.